ಸೊ ಅದು 150 ವರ್ಷದ ಪೂರ್ಣಯ್ಯ ನಾಲೆ ಅಂತ ಹೇಳಿ, ಇದು ಮ್ಯಾನ್ಮೇಡ್ ಕೆನಾಲ್. ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಯಾಕೆಂದರೆ ನಮಗೆ ಕುಕ್ರಹಳ್ಳಿ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಫ್ರೆಶ್ ವಾಟರ್ ಸಹ ಬೇಕು. ಪುನರ್ಜೀವನ ಅಂತ ಮಾಡಿದ್ರೆ ಈ ಕ್ಲೈಮೇಟ್ ರೆಸಿಲಿಯಂಟ್ ಮೈಸೂರಿಗೆ ನಾವು ಒಂದು 25 ಕಿಲೋಮೀಟರ್ ಉದ್ದದ ಹಸಿರು ಮತ್ತು ನೀಲಿ ವಲಯ, ಅಂದರೆ ಬ್ಲೂ ಗ್ರೀನ್, ಎಕಲಾಜಿಕಲ್ ಬ್ಲೂ ಗ್ರೀನ್ ವಾಪಸ್ಸು ಕೊಟ್ಟಂಗಾಗುತ್ತೆ. ಮೈಸೂರಿನಲ್ಲಿ ಕೆರೆಗಳಿಗೆ ಅದರದ್ದೇ ಆದಂಥ ಒಂದು ಇತಿಹಾಸ ಇರುವಂಥದ್ದು. ಅದರಲ್ಲೂ ಸಹ ಮೈಸೂರಿನ ಕುಕ್ಕರಳ್ಳಿ ಕೆರೆ ಏನು ಮೈಸೂರಿನ ಹೃದಯ ಭಾಗದಲ್ಲಿ ಏನಿದೆ ಅದಕ್ಕೆ ಆದಂಥ ಒಂದು ವೈಶಿಷ್ಟ್ಯತೆ ಕೂಡ ಇರುವಂಥದ್ದು. ಇಲ್ಲಿಗೆ ಬೆಳಿಗ್ಗೆ ಮತ್ತು ಸಂಜೆ ಸಾಕಷ್ಟು ಮಂದಿ ಇಲ್ಲಿ ವಾಕ್ ಮಾಡಲಿಕ್ಕೆ ಕೂಡ ಬರ್ತಾರೆ. ಸೊ ಹೀಗಾಗಿ ವಿಶೇಷವಾಗಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಒಂದು ಕುಕ್ಕರಳ್ಳಿ ಕೆರೆಯಲ್ಲಿ 2 ದಿನಗಳ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಏನಿದು ಹಬ್ಬ? ಕುಕ್ಕರಳ್ಳಿ ಕೆರೆ ಹಬ್ಬ ಏನಂತಂದರೆ ಈ ಕೆರೆಯನ್ನು ಸಂರಕ್ಷಿಸಬೇಕು, ಜೊತೆಗೆ ಇಲ್ಲಿರುವಂತಹ ಏನೋ ಪಕ್ಷಿಗಳನ್ನಾಗಿರ್ಬೋದು ಅಥವಾ ಪರಿಸರವನ್ನು ಒಂದು ಸಂರಕ್ಷಣೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ಟೀಮ್ ಈಗ ಸಾಕಷ್ಟು ಮೈಸೂರಿನಲ್ಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಸಾಕಷ್ಟು ಮಂದಿ ಈ ಒಂದು ಹಬ್ಬವನ್ನು 2 ದಿನಗಳ ಕಾಲ ಆಚರಿಸ್ತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ಈಗ ಬರ್ಡ್ ವಾಚ್ ಮಾಡ್ತಾ ಇರುವಂಥದ್ದು. ಅಂದರೆ ಕುಕ್ಕರಳ್ಳಿ ಕೆರೆಯಲ್ಲಿ ವಿಶೇಷವಾದಂತಹ ಪಕ್ಷಿಗಳು ಎಲ್ಲ ಸೀಸನ್ನಲ್ಲಿ ಬರ್ತದೆ. ಜೊತೆಗೆ ಇಲ್ಲಿ ಕೆಲವು ಮರ ಗಿಡಗಳಾಗಿರ್ಬೋದು ವೈಶಿಷ್ಟ್ಯ ಕೂಡ ಇಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಇದನ್ನು ಮೈಸೂರಿಗರಿಗೆ ಮತ್ತು ಪ್ರಾಣಿ ಪಕ್ಷಿಗಳನ್ನ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂಥವರು ಕೂಡ ತಿಳಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಆಯೋಜಕರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈಗಾಗಲೇ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಇಲ್ಲಿನ ವಿಶೇಷತೆ ಮತ್ತು ಮಹತ್ವವನ್ನು ತಿಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಆಯೋಜಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೇನೆ. ಮೇಡಮ್ ನಮಸ್ತೆ. ನಮಸ್ತೆ. ಈ ಒಂದು 2 ದಿನಗಳ ಹಬ್ಬ ವಿಶೇಷವಾಗಿ ಒಂದು ರೀತಿ ಏನೋ ಒಂದು ಮೋಟಿವೇಶನ್ ಆಗಿರ್ಬೋದು ಅಥವಾ ಹೊಸತನ ಅಂತ ಕಾಣಿಸ್ತಾ ಇದೆ. ಏನು ಮೇಡಮ್ ಇದು? ಏನೂ ಇಲ್ಲ, ಇವಾಗ ನಮಗೆ ಕುಕ್ಕರಹಳ್ಳಿಗೆ ನಮ್ಮ ಏನು ಜನಪ್ರಿಯವಾಗಿದೆ ಮೈಸೂರಿನಲ್ಲಿ, ಒಂದು ಹೆಮ್ಮೆ ಸಹ. ಬಟ್ ಅದೇ ರೀತಿ ಇಲ್ಲಿಗೆ ನೀರು ಹೇಗೆ ಬರ್ತಿತ್ತು ಅಂತ ಜನಗಳಿಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅದು 150 ವರ್ಷದ ಪೂರ್ಣಯ್ಯ ನಾಲೆ ಅಂತ ಹೇಳಿ, ಇದು ಮ್ಯಾನ್ಮೇಡ್ ಕೆನಾಲ್. ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಯಾಕೆಂದರೆ ನಮಗೆ ಕುಕ್ಕರಹಳ್ಳಿ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಫ್ರೆಶ್ ವಾಟರ್ ಸಹ ಬೇಕು. ಅಲ್ಲಿದು ಕ್ಯಾಚ್ಮೆಂಟ್ ಏರಿಯಾಸ್ ತುಂಬ ಕಡಿಮೆ ಇರೋದ್ರಿಂದ ಸೊ ಈ ನಾಲೆನ ನಾವು ರೀಪರ್ಪಸ್ ಅಂತ ನಾವು ಹೇಳ್ತೀವಿ, ಪುನರ್ಜೀವನ ಅಂತ ಮಾಡಿದ್ರೆ ಈ ಕ್ಲೈಮೇಟ್ ರೆಸಿಲಿಯಂಟ್ ಮೈಸೂರಿಗೆ ನಾವು ಒಂದು 25 ಕಿಲೋಮೀಟರ್ ಉದ್ದದ ಹಸಿರು ಮತ್ತು ನೀಲಿ ವಲಯ, ಅಂದರೆ ಬ್ಲೂ ಗ್ರೀನ್, ಎಕಲಾಜಿಕಲ್ ಬ್ಲೂ ಗ್ರೀನ್ ವಾಪಸ್ಸು ಕೊಟ್ಟಂಗಾಗುತ್ತೆ. ಇದರಿಂದ ನಮಗೆ ಇವಾಗ ಜಾಗತಿಕ ತಾಪಮಾನ ಅಥವಾ ನಾವು ಇವಾಗ ಕ್ಲೈಮೇಟ್ ರೆಸಿಲಿಯಂಟ್ ಏನಂತ ಹೇಳ್ತೀವಿ, ಸೊ ಅದಕ್ಕೆ ನಾವು ಮೈಸೂರಿನವರಿಗೆ ಮೈಸೂರನ್ನ ಉಳಿಸ್ಕೊಳ್ಳೋಕ್ಕೆ ಒಂದು ಇದು. ಸೊ ಈ ಅಂಗವಾಗಿ ನಾವು ಸುಮಾರು ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಸ್ಟಡೀಸ್ ಎಲ್ಲ ಮಾಡಿದ್ದೀವಿ. ಬಟ್ ಜನರುಗಳಿಗೆ ಅದನ್ನು ನಾನಾ ರೀತಿಯಲ್ಲಿ ಮುಂದೆ ತಗೊಂಡು ಹೋಗಿದ್ದೀವಿ. ನಾಲಾ ವಾಕ್ ಮಾಡ್ತೀವಿ, ಜೊತೆ ಟ್ರೆಷರ್ ಹಂಟ್ ಮಾಡಿದ್ದೀವಿ, ಮತ್ತು ಸ್ಟೇಕ್ ಹೋಲ್ಡರ್ಸ್ ಮೀಟ್ ಆ ಥರ ಎಲ್ಲ ಮಾಡಿದ್ದೀವಿ. ಸೊ ಇವತ್ತು ಕೆರೆ ಹಬ್ಬ ಕುಕ್ಕರಹಳ್ಳಿಯಲ್ಲೇ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಸುಮಾರು ಜನ ವಾಕಿಂಗಿಗೆ ಬೆಳಗ್ಗೆ ಸಾಯಂಕಾಲ ಬರ್ತಾರೆ. ಬಟ್ ಅವರಿಗೆ ಇಲ್ಲಿಗೆ ನೀರು ಹೇಗೆ ಬರ್ತಾ ಇತ್ತು, ಇದ್ರದ್ದು ಇತಿಹಾಸ ಆಗಲಿ ಅಥವಾ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಏನಂತ ಹೇಳ್ತೀವಿ ಅದೆಲ್ಲನೂ ತುಂಬ ಮುಖ್ಯ ಇದೆ. ಸೊ ಅದಕ್ಕೋಸ್ಕರ ಒಂದು ಚಲನಚಿತ್ರ ಅಥವಾ ಚಲಚಿತ್ರಗಳು ಮತ್ತು ಛಾಯಾಚಿತ್ರಗಳು ಜೊತೆಗೆ ನಮ್ಮ ಸೈಂಟಿಫಿಕ್ ಸ್ಟಡಿ ಎಲ್ಲ ಹೇಳಿದ್ವಲ್ಲ ಅದನ್ನೆಲ್ಲನೂ ನಾವು ಜನಗಳು ಬಂದು ನೋಡಲಿ ಅಂತ ಹೇಳಿದ್ವಿ. ಅದೇ ರೀತಿ ಮತ್ತೆ ಬರ್ಡ್ ವಾಚಿಂಗು ಮತ್ತು ಟ್ರೀ ವಾಚಿಂಗ್ ಸಹ ನಾವು ಈ 2 ದಿನದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ? ನಾವು ಇವಾಗ ಬೆಳಗ್ಗೆನ ನಾವು ನೋಡಿದ್ರೆ ಸುಮಾರು 700ರಿಂದ 800 ಜನ ಬಂದು ನಾವು ಹಾಕಿರೋ ವಿಷಯಗಳನ್ನೆಲ್ಲ ನೋಡಿಕೊಂಡು ಕೂಲಂಕಷ ಪರಿಶೀಲನೆ ಮಾಡಿ ಜೊತೆಗೆ ನಮ್ಮ ಜೊತೆಗೆ ಮಾತನಾಡು ವಿಷಯ ಕಲೆ ಹಾಕೊಂಡಿದ್ದಾರೆ. ಜೊತೆಗೆ ನಾವು ಬರ್ಡ್ ವಾಚಿಂಗ್ ಮತ್ತು ಟ್ರೀ ವಾಚ್ ಅದಕ್ಕೆ ಇನ್ನೊಂದು 100 ಜನ ಅದನ್ನು ಬ್ಯಾಚ್ ಆಗಿ ನಾವು ಕಳಿಸಿದ್ವಿ. ಅದಕ್ಕೋಸ್ಕರನೇ ನಾವು ರಿಸೋರ್ಸ್ ಪರ್ಸನ್ಗಳನ್ನ ಅದಕ್ಕೋಸ್ಕರ ಇನ್ವೈಟ್ ಮಾಡಿ ಅವರೆಲ್ಲರೂ ಸಹ ಅದ್ರ ಬಗ್ಗೆ ಎಲ್ಲನೂ ವಿಷಯಗಳನ್ನ ಹೇಳ್ಕೊಟ್ಟೆ. ಇವಾಗ ಇದನ್ನ ಎಲ್ಲನೂ ಮಾಡಿರೋದು 3 ಸಂಸ್ಥೆಗಳು, ಅಂದರೆ ಮೈಸೂರು ವಾಟರ್ ಫೋರಮ್ ಮತ್ತು ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಮತ್ತು ಅರಣ್ಯ ಔಟ್ರೀಚ್. ಇವ್ರು 3 ಜನ ಸೇರಿಕೊಂಡು ಈಗ ಸುಮಾರು ವರ್ಷದಿಂದ ಈ ಕೆಲಸನ ಅಥವಾ ಸಂಶೋಧನೆನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಈಗ ನಾವು ಮೈಸೂರು ಯೂನಿವರ್ಸಿಟಿ ಅಥವಾ ಮೈಸೂರು ವಿಶ್ವವಿದ್ಯಾನಿಲಯನ ಅವರ ಸಹಯೋಗವನ್ನು ನಾವು ತಗೊಂಡಿದ್ದೀವಿ ಇಲ್ಲಿ. ಅದ್ರ ಜೊತೆಗೆ ಇವಾಗ ಪರಿಸರ ಕಾಳಜಿ ಇರೋ ಬೇರೆ ಸಂಘಟನೆಗಳು ಮೈಸೂರಿನವರು ನಮ್ಮ ಜೊತೆಗೆ ಬಂದಿದ್ದಾರೆ. ಹೌದು, ಒಂದು ನಾವೇನು ಅರ್ಥ ಆಯ್ತು ಅಂತ ಅಂದ್ರೆ ಎಲ್ಲರೂ ಬಂದು ಕುಕ್ಕರಹಳ್ಳಿನ ಎಂಜಾಯ್ ಮಾಡ್ತಾರೆ. ಬಟ್ ಅದ್ರದ್ದು ಮೂಲ ಆಗಲಿ
ಅಥವಾ ಅದರದ್ದು ಇಂಪಾರ್ಟೆನ್ಸ್ ಆಗಲಿ ಅಥವಾ ಅದನ್ನು ಏನಂತ ಹೇಳ್ತೀರಾ ವರ್ಲ್ಡ್ ಮ್ಯಾಪ್ ಅಥವಾ ಎಕಲಾಜಿಕಲ್ ಮ್ಯಾಪಲ್ಲಿ ಅದಕ್ಕೆ ಏನು ಇಂಪಾರ್ಟೆನ್ಸ್ ಅಂತ ಇದೆ ಜನಗಳಿಗೆ ಅಷ್ಟು ಗೊತ್ತಿಲ್ಲ. ಅದು ಅರಿವು ಮೂಡಿಸೋಕ್ಕೋಸ್ಕರನೇ ಇಲ್ಲಿ ಮಾಡಿದ್ದು. ಸೊ ನಾವು ಈ 2 ದಿನದಲ್ಲಿ ಸುಮಾರು 2,000-3,000 ಜನಕ್ಕೆ ಈ ವಿಷಯಗಳನ್ನ ತಿಳಿಸೋ ಅಂತ ಆಸೆ ನಾವು ಮಾಡಿದ್ದೀವಿ. ನಾನು ಮೈಸೂರಿಯನ್ ಕೂಡ. ನಾನು ಲೈಕ್ ಎಲ್ಲರೂ ಬರ್ತಾರೆ ಕುಕ್ಕರಳ್ಳಿಗೆ, ಸೊ ಜಸ್ಟ್ ವಾಕ್ ಮಾಡೋಕ್ಕೆ ಅಥವಾ ಜಸ್ಟ್ ಲೈಕ್ ರಿಫ್ರೆಶ್ ಆಗೋದಕ್ಕೆ ಬರ್ತಾರೆ. ಅವ್ರಿಗೆ ಇಲ್ಲಿ ಏನಿದೆ ಏನಿಲ್ಲ, ಲೈಕ್ ಯಾವ ಥರ ಬರ್ಡ್ಸ್ ಇರ್ಬೋದು ಅದ್ರ ಬಗ್ಗೆ ಏನೂ ಅಷ್ಟು ನಾಲೆಜ್ ಇರಲ್ಲ. ಸೊ ಈ ಥರ ನಾವು ಕಂಡಕ್ಟ್ ಮಾಡಿರೋದ್ರಿಂದ ಲೈಕ್ ಈ ಥರ ಎಷ್ಟು ನೀರಿದೆ, ಎಷ್ಟು ದೊಡ್ಡದಿದೆ, ಎಷ್ಟು ಟ್ರೀಸ್ ಇದೆ, ಎಷ್ಟು ಯಾವ್ಯಾವ ಥರ ಬರ್ಡ್ಸ್ ಇದೆ ಅಂತ ಗೊತ್ತಾಗುತ್ತೆ. ನಾನು ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರಲ್ಲಿ ಓದ್ತಾ ಇರೋದ್ರಿಂದ ನಮಗೆ ಈ ಥರ ವಾಕ್ಸ್ಗೆ ಲೈಕ್ ಎಲ್ಲ ತೋರಿಸ್ತಾರೆ, ಹೆಂಗೆ ಪ್ರಿಸರ್ವ್ ಮಾಡಬೇಕು, ಹೆಂಗೆ ಲೈಕ್ ಎಷ್ಟು ವರ್ಷದಿಂದ ಇದೆ ಅದ್ರ ಹಿಸ್ಟ್ರಿ ಸ್ವಲ್ಪ ಎಲ್ಲ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಚೆನ್ನಾಗಿತ್ತು. ಮತ್ತು ನಮ್ಮ ಕಾಲೇಜಿಂದ ಈ ಕಡೆ ಇದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಮಾಡ್ತಾರೆ. ನಾವು ಇದ್ರ ಬಗ್ಗೆ ಕುಕ್ಕರಳ್ಳಿ ಕಡೆದು ಒಂದು ಕ್ಯಾಲೆಂಡರ್ ಕೂಡ ಮಾಡಿದ್ದೀವಿ. ಸೊ ಎಸ್, ಇದಿಷ್ಟು ಕುಕ್ಕರಳ್ಳಿ ಕೆರೆಯಲ್ಲಿ ನಡೀತಾ ಇರ್ತಕ್ಕಂಥ 2 ದಿನಗಳ ಹಬ್ಬ ಏನಿದೆ ಒಂದು ಸಂಪೂರ್ಣವಂತ ಮಾಹಿತಿ ಸಿಕ್ಕಿದೆ. ಅಂತಂದರೆ ಈ ಒಂದು ಕೆರೆಯನ್ನು ಉಳಿಸೋದ್ರಿಂದ ಮೈಸೂರಿನಲ್ಲಿ ವಾಸ ಮಾಡುವಂಥವ್ರಿಗೆ ಯಾವೆಲ್ಲ ಬೆನಿಫಿಟ್ಸ್ ಇದೆ, ಯಾಕೆ ಈ ಕೆರೆಯನ್ನು ರಕ್ಷಣೆ ಮಾಡಬೇಕು, ಮತ್ತು ಈ ಕೆರೆಯಿಂದ ನಮ್ಗಾಗುವಂಥ ಉಪಯೋಗಗಳು ಏನು ಎನ್ನುವಂಥ ಎಲ್ಲ ಒಂದು ಸಮಗ್ರ ಮಾಹಿತಿ ಇಲ್ಲಿ ಸಿಗುತ್ತೆ. ಅಂದರೆ ಇವತ್ತು ನಾಳೆ ನಡೆಯುವಂತಹ ಈ ಒಂದು ಹಬ್ಬದಲ್ಲಿ ಮೈಸೂರಿಗರು ಹೆಚ್ಚಾಗಿ ಇಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಪಾಲ್ಗೊಂಡ್ರೆ ನಿಮಗೆ ಕುಕ್ಕರಳ್ಳಿ ಕೆರೆ ಮತ್ತು ಸುತ್ತಮುತ್ತಲಿರುವಂತಹ ಬಹುತೇಕ ಒಂದು ಕೆರೆಗಳಾಗಿರ್ಬೋದು, ನಾಳೆಗಳಾಗಿರ್ಬೋದು, ಈ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಇಲ್ಲಿ ಸಿಗುತ್ತೆ. ಕ್ಯಾಮರಾ ಪರ್ಸನ್ ಮಧುಚಂದ್ರ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಆಂದೋಲನ, ಮೈಸೂರು.